ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಶೇಖರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಕೊನೆವರೆಗೂ ನೋಡಿ. ವಿಡಿಯೋ ಹೇಗಿತ್ತು ಅಂತ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋನ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ, ಇನ್ನು ನಾನಿಲ್ಲಿ ತುಪ್ಪ ಕರಗಿಸ್ತಾ ಇದ್ದೀನಿ. ಬೆಣ್ಣೆ ಅಂದರೆ 1 kg ಬೆಣ್ಣೆಗೆ 600 ರೂಪಾಯಿ. ಯಾರೋ ಫ್ರೆಂಡ್ ತಂದುಕೊಟ್ರಂತೆ, ನಮ್ಮ ಮನೆಯವ್ರು ತಂದುಕೊಟ್ಟಿದ್ರು. ಸೊ ಹಂಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನಿಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಇನ್ನು ಇದು ವರ್ಷದ ಮಾವಿನಕಾಯಿ, ಇನ್ನು ವರ್ಷದ ತನಕನೂ ಇನ್ನು ಮಾವಿನಕಾಯಿ ಸಿಗೋದಿಲ್ಲ, ಸೀಸನ್ನು ಮುಗೀತು. ಹಾಗಾಗಿ ಈಗ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ತುಪ್ಪ ಕರಗಿಸೋದು ಎರಡೂ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ನಾನು. ಸಾಮಾನ್ಯವಾಗಿ ಎಲ್ಲರಿಗೂ ತುಪ್ಪ ಕರಗಿಸುವಾಗ ಏನೇನು ಹಾಕಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾನೇನು ಹೊಸ್ದಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ನಾನು ತುಪ್ಪ ಕರಗಿಸುವಾಗ ಏನೇನು ಹಾಕ್ತೀನಿ ಅಂತ ಅಷ್ಟೇ ಹೇಳ್ತೀನಿ. ನಾನು ವೀಳ್ಯದೆಲೆ, ಕರಿಬೇವಿನ ಸೊಪ್ಪು, 1 ಏಲಕ್ಕಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಇದು ಬೆಳ್ಳುಳ್ಳಿನ ಒಂದು 4 ಸಣ್ಣದಾಗೆ ಜಜ್ಜಿಬಿಟ್ಟು ಹಾಕ್ತೀನಿ. ಹಾಗೆ ಮೆಂತ್ಯ ಮತ್ತು ಜೀರಿಗೆನ ಹುರಿದು ಅದನ್ನು ಪುಡಿ ಮಾಡಿ ಹಾಕ್ಕೊಳ್ತೀನಿ. ಅದ್ರ ಘಮ ಚೆನ್ನಾಗಿರುತ್ತೆ ತುಪ್ಪಕ್ಕೆ ಮಿಕ್ಸ್ ಮಾಡಿದ್ರೆ, ಎಲ್ಲರಿಗೂ ಗೊತ್ತಿರತ್ತೆ. ಹಾಗಾಗಿ ನಾನು ಇದೇ ಥರ ಮಾಡೋದು. ಸೊ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಜೀರಿಗೆ ಪುಡಿ ಮತ್ತು ಇದು ಮೆಂತ್ಯ ಪುಡಿ ಹುರಿದು ಪುಡಿ ಮಾಡಿರೋದು, ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ ಪುಡಿ, ವೀಳ್ಯದೆಲೆ, ಬೆಳ್ಳುಳ್ಳಿ, ಏಲಕ್ಕಿ. ಇದಕ್ಕೆ ನಾನು ಉಪ್ಪನ್ನು ಸೇರಿಸೋದಿಲ್ಲ. ಯಾಕೆಂದರೆ ನಾನು ಸ್ವೀಟ್ಗೆ ಈಗ ಸಜ್ಜಿಗೆ ಇದಕ್ಕೆಲ್ಲ ಮಾಡೋದ್ರಿಂದ ನನಗೆ ಅದು ಉಪ್ಪು ಅನಿಸುತ್ತೆ ತುಪ್ಪ, ಹಂಗಾಗಿ ಅದಕ್ಕೆ ನಾನು ಉಪ್ಪೇನು ಸೇರಿಸೋದಿಲ್ಲ. ಇದಿಷ್ಟನ್ನು ಹಾಕಿ ನಾನು ರೆಡಿ ಮಾಡ್ಕೊಳ್ತೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ನಾನು ಪೊಂಗಲ್ನ ಮಾಡಿದ್ದೆ. ಸೊ ಇನ್ನಿಷ್ಟು ಮಿಕ್ಕೊಂಡಿದೆ. ಈಗ ಬೆಣ್ಣೆ ಕರಗ್ಸೋಕ್ಕೆ ನಾನು ಅಷ್ಟನ್ನು ಹಾಕ್ತೀನಿ. ಉಪ್ಪನ್ನ ಏನಕ್ಕೆ ಹಾಕಲ್ಲ ಅಂತಂದರೆ, ನಾನು ಸ್ವೀಟ್ಗೆಲ್ಲ ಯೂಸ್ ಮಾಡೋದ್ರಿಂದ ನಾನು ಹಾಕೋದಿಲ್ಲ. ಇನ್ನಿಲ್ಲಿ ಸಾಸಿವೆನೂ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯ ಇದಿಷ್ಟನ್ನು ಹುರಿದು ಪುಡಿ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಬ್ಯಾಕ್ಗ್ರೌಂಡಲ್ಲಿ ಮಕ್ಕಳು ಕೂಗಾಡೋದು, ಮಾತಾಡೋದೆಲ್ಲ ಸೌಂಡ್ ಕೇಳಿಸ್ತಾ ಇದೆ. ಅದನ್ನು ಇಗ್ನೋರ್ ಮಾಡಿ. ಸ್ಕೂಲ್ಗೆ ರಜೆ ಇದ್ದರೆ ನನಗೆ ಇಲ್ಲಿ ಮಕ್ಳುಗಳು ಆಟ ಆಡ್ತಿರ್ತಾರಲ್ಲ, ಹಾಗಾಗಿ ಹೊರಗಡೆ ಸೌಂಡ್ ಬರ್ತಾ ಇರುತ್ತೆ ಎಡಿಟಿಂಗ್ ಮಾಡುವಾಗ. ಅದೆಲ್ಲ ಕಾಮನ್ ಅದು. ಈಗ ಮಕ್ಳುಗಳು ಆಟ ಆಡ್ತಾ ಇರ್ತವೆ, ಅವ್ರುಗಳನ್ನ ಸುಮ್ಮನೆ ಇರಿ ಅಂತ ಹೇಳೋಕ್ಕಾಗಲ್ಲ. ಮಕ್ಳುಗಳು ಆಟ ಆಡ್ತಾ ಇರ್ತಾರೆ, ಹಾಗಾಗಿ ಅದನ್ನು ಇಗ್ನೋರ್ ಮಾಡಿ. ಸೌಂಡ್ ಬರ್ತಾ ಇದೆ. ನಮ್ಮ ಮನೆ ಹತ್ರ ಅಂತೂ ತುಂಬಾ ಸೈಲೆಂಟಾಗೇ ಇರುತ್ತೆ ಮಕ್ಳುಗಳು ಸ್ಕೂಲ್ಗೆ ಹೋದಾಗ. ಈಗ ಬೆಳಗ್ಗೆ ಎದ್ದಾಗ 9 ಗಂಟೆವರೆಗೂ ಸೌಂಡ್ ಇರುತ್ತೆ. ಆಮೇಲೆ ಮತ್ತೆ 4-5 ಗಂಟೆ ಮೇಲೇ ಸೌಂಡ್ ಬರೋದು ಮಕ್ಳುಗಳದ್ದು. ಅಲ್ಲಿವರೆಗೂ ಸೈಲೆಂಟಾಗೇ ಇರುತ್ತೆ ಏರಿಯಾ ಅಂತೂ. ಏನೂ ಮಾಡೋಂಗಿಲ್ಲ. ಇವತ್ತು ನಾನು ಭಾನುವಾರ ಎಡಿಟಿಂಗ್ ಮಾಡ್ತಾ ಇರೋದ್ರಿಂದ, ಈ ವಿಡಿಯೋನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೌಂಡ್ ಬರುತ್ತೆ ಅಷ್ಟೇ. ಇನ್ನು ಉಪ್ಪಿನಕಾಯಿಗೆ ನಾನು ಸಾಸಿವೆ, ಜೀರಿಗೆ, ಮೆಂತ್ಯ ಇದಿಷ್ಟನ್ನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕ್ವಾಂಟಿಟಿ ನೋಡಿಕೊಂಡು, ಅಂದರೆ ನಾನು ಮುಂಚೆ ಹಿಂದಿನ ದಿನವೇ ಮಾವಿನಕಾಯಿ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಅದಕ್ಕೆ ಉಪ್ಪಿನ ಪುಡಿ ಮತ್ತು ಇದು ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ಒಂದಿನ ಪೂರ್ತಿ ನೆಂದಿದೆ. ಇವಾಗ ಆ ಪುಡಿನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗ್ಲೂ ಮಾವಿನಕಾಯಿ ಉಪ್ಪಿನಕಾಯಿ, ಹುರುಳಿಕಾಯ್ದು, ನಿಂಬೆಹಣ್ಣು, ಯಾವುದೇ ಉಪ್ಪಿನಕಾಯಿ ಮಾಡಿದ್ರೂ ನಾನು ಇದೇ ಥರ ಡ್ರೈ ಆಗೇ ಮಾಡೋದು. ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಯಲ್ಲಿ ರುಬ್ಬಿ ಮಾಡೋದಿಲ್ಲ. ಒಂದು ಡ್ರಾಪ್ನು ನೀರನ್ನ ಸೋಗಿಸೋದಿಲ್ಲ ನಾನು ಯಾವುದೇ ಉಪ್ಪಿನಕಾಯಿ ಮಾಡಿದ್ರೂ. ಇದು 6 ತಿಂಗಳಿಂದ ವರ್ಷದವರೆಗೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ. ಅದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇದೇ ಥರ ಉಪ್ಪಿನಕಾಯಿ ಮಾಡೋದು. ಹಾಗಾಗಿ ಈಗ ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಲಾಸ್ಟಿಗೆ ನಾನು ಒಗ್ಗರಣೆನೇ ಕೊಟ್ಕೊಳ್ತೀನಿ. ಬೆಳ್ಳುಳ್ಳಿ, ಅಂದರೆ ಸಿಪ್ಪೆಯನ್ನು ಸುಲಿಯಲ್ಲ ಬೆಳ್ಳುಳ್ಳಿನ, ಒಂದು 3-4 ಗೆಡ್ಡೆ ನೋಡಿಕೊಂಡು ಈಗ ಇದಕ್ಕೆ ಎಷ್ಟು ಬೇಕಾಗುತ್ತೆ. ಈಗ ಇದು ನಾನು 3 ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು ತೋತಾಪುರಿ ಮಾವಿನಕಾಯಿ. ಆಮೇಲೆ ಅದಕ್ಕೆ ಎಷ್ಟು ಬೆಳ್ಳುಳ್ಳಿ, ಒಂದು 3-4 ಗೆಡ್ಡೆ ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಗೆಡ್ಡೆನ ಹಾಕ್ತೀನಿ. ಅದನ್ನು ಜಜ್ಜಿಬಿಟ್ಟು ಹಾಕ್ತೀನಿ ನಾನು, ಮಿಕ್ಸಿಯಲ್ಲೆಲ್ಲ ಪುಡಿ ಮಾಡೋದಿಲ್ಲ. ಇನ್ನು ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ತೀನಿ. ಸಾಸಿವೆ, ಜೀರಿಗೆ, ಮಾಮೂಲಿ ಕರಿಬೇವು, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಲಾಸ್ಟಿಗೆ ಇಂಗು. ಮೇಯ್ನು ಉಪ್ಪಿನಕಾಯಿಗೆ ಇಂಗು ಹಾಕಿದ್ರೆ ಉಪ್ಪಿನಕಾಯಿ ವರ್ಷಾನುಗಟ್ಲೆ ಇಟ್ರೂ ಕೆಡಬಾರ್ದು ಅನ್ನೋದಕ್ಕೋಸ್ಕರ ಇಂಗನ್ನ ಹಾಕ್ತೀನಿ ನಾನು. ಹಾಗಾಗಿ ಅದನ್ನೆಲ್ಲ ಸೇರಿಸಿ ಒಗ್ಗರಣೆ ಮಾಡಿ, ಇನ್ನು ಇಲ್ಲಿ ತುಪ್ಪ ಎಲ್ಲ ಕರ್ಗಕ್ಕಿಟ್ಟಿದ್ನಲ್ಲ,
ಸೊ ಇದು ತುಪ್ಪ ಕರಗಿದೆ ನೋಡಿ, ಈ ಥರ ನೊರೆ ನೊರೆ ಥರ ಬಂದಮೇಲೆ ಆ ಬಿಳಿದೇನಿರುತ್ತೋ ಅದೆಲ್ಲ ಹೋಗಿ ಆ ಗುಳ್ಳೆ ಥರ ಬರಬೇಕು. ನೊರೆ ಬಂದಾಗ ಅದು ತುಪ್ಪ ಆಗಿದೆ ಅಂತ. ಮೇಯ್ನು ಏನು ಅಂದರೆ ತುಪ್ಪ ಕರಗಿಸುವಾಗ ನಾವು ಆಚೆ ಈಚೆ ಎಲ್ಲೂ ಹೋಗಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಹಾಕ್ಕೊಂಡು ಸ್ಟವ್ ಮುಂದೆನೇ ನಿಂತ್ಕೊಂಡು ತುಪ್ಪ ಕರಗಿಸ್ಬೇಕು. ಇಲ್ಲ ಅಂದರೆ ಅದು ಒಂಚೂರು ಹಾಳಾಯಿತು ಅಂದರೆ ಇನ್ಯಾವುದಕ್ಕೂ ಬಳಸೋಕ್ಕೆ ಆಗೋಲ್ಲ, ವೇಸ್ಟ್ ಆಗಿಬಿಡತ್ತೆ. ಹಾಗಾಗಿ ತುಪ್ಪ ಕರಗಿಸುವಾಗ ಸ್ಟವ್ ಮುಂದೆನೇ ನಿಂತ್ಕೊಂಡು ತುಪ್ಪ ಕರಗಿಸ್ಬೇಕು. ತುಂಬ ಚೆನ್ನಾಗಿ ಬಂತು. ಯಾವುದೇ ಥರದ್ದು ಏನು ಮಿಕ್ಸ್ ಮಾಡಲ್ಲ. ಕೆಲವೊಬ್ಬರು ಡಾಲ್ಡಾ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಲಾಸ್ಟ್ ಟೈಮ್ ತಂದಾಗ ಯಾರೋ ಹತ್ರನೋ ಬೇರೆಯವ್ರ ಹತ್ರ ತಂದಿದ್ರು, ಡಾಲ್ಡಾ ಮಿಕ್ಸ್ ಆಗಿಬಿಟ್ಟಿತ್ತು. ಅದು ಏನೋ ಟೇಸ್ಟೇ ಬರೋಲ್ಲ ಅದು ತುಪ್ಪ. ಹಾಗಾಗಿ ಈ ಸತಿ ತಂದಿರೋದು ಚೆನ್ನಾಗಿದೆ. ನಾನು ಬೆಣ್ಣೆನೂ ತಿಂದು ನೋಡಿದೆ, ಟೇಸ್ಟ್ ಮಾಡಿದೆ. ಸೊ ಇವಾಗ ಇದು ಬೆಳ್ಳುಳ್ಳಿನೆಲ್ಲ ಸಿಪ್ಪೆ ಸಮೇತನೇ ಈ ಥರ ನಾನು ಜಜ್ಜಿಕೊಂಡು ಇದನ್ನು ಒಗ್ಗರಣೆ ಮಾಡ್ಕೊಳ್ತೀನಿ ನಾನು ಇದಕ್ಕೆ ಉಪ್ಪಿನಕಾಯಿಗೆ ಹಾಕೋಕ್ಕೆ. ಇನ್ನು ತುಪ್ಪ ಎಲ್ಲ ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ನಾನು ಒಂದು ಗ್ಲಾಸ್ ಬಾಟ್ಲಿಗೆ ಈ ಥರ ಹಾಕಿಟ್ಕೊಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಮನೆಯೆಲ್ಲ ಗಮ್ಮಂತಾಯಿತು ಬೆಣ್ಣೆ ಕರಗಿಸುವಾಗ. ಮತ್ತು ಉಪ್ಪಿನಕಾಯಿಗೆ ಏನಾದರೂ ನಾವು ರೆಡಿ ಮಾಡ್ತಾ ಇರ್ತೀವಲ್ಲ, ಆವಾಗ ಅದು ಅರೋಮಾ ಇರುತ್ತಲ್ಲ, ಎಷ್ಟು ಚೆನ್ನಾಗಿ ಗಮ್ಮಂತ ಇರುತ್ತೆ ಮನೆಯೆಲ್ಲ. ಅಂದರೆ ಇಡೀ ದಿನ ಗಮ್ಮಂತ ಇರುತ್ತೆ. ಸೊ ಈಗ ಒಂದು ಕೆ ಜಿ ಬೆಣ್ಣೆಗೆ ಅಷ್ಟು 1 ಕೆ ಜಿ ಬಾಟ್ಲೆ ಅದು ಅಷ್ಟು ಬೆಣ್ಣೆ ತುಪ್ಪ ಬಂದಿದೆ. ಸೊ ಇನ್ನು ನಂದೇನು ಅಂತಂದರೆ ಹೊಸ್ದಾಗಿ ತುಪ್ಪ ಕರಗಿಸ್ದಾಗ ಈ ಥರ ಪೊಂಗಲ್ಗೋ ಇಲ್ಲಾಂದರೆ ನನಗೆ ಸಜ್ಜಿಗೆ ಮಾಡಿಬಿಡ್ತೀನಿ ನಾನು. ಸಜ್ಜಿಗೆ ಹೊಸ ತುಪ್ಪದಲ್ಲಿ ಸಜ್ಜಿಗೆ ಮಾಡಿ ಅದಕ್ಕೆ ಸಜ್ಜಿಗೆಗೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನನಗೆ ಅದು ಅಭ್ಯಾಸ. ಈಗ ಪೊಂಗಲ್ ಇದ್ದಿದ್ದರಿಂದ ಅದನ್ನೇ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದೆ. ಇನ್ನಿಷ್ಟು ಬಂದಿದೆ ನೋಡ್ತಾ ಇರ್ಬೋದು. ಇದು 1 ಲೀಟ್ರು ಬಾಟ್ಲು, 1 ಕೆ ಜಿ ಏನು ರೇಷನ್ ತುಂಬ್ತೀವೋ ಕಾಳುಗಳು ತುಂಬಿಸೋದು ಬಾಟ್ಲು, ಅದಕ್ಕೆ ಈಗ ಇಷ್ಟು ಬಂದಿದೆ. ಚೆನ್ನಾಗಿ ಬಂದಿದೆ ತುಪ್ಪ ಅಂತೂ ಚೆನ್ನಾಗಿದೆ. ಇನ್ನು ಉಪ್ಪಿನಕಾಯಿಗೆ ಇಲ್ಲಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಒಂದು ಲೋಟದಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನೋಡಿಕೊಂಡು. ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೇ ಒಳ್ಳೆಯದು, ಉಪ್ಪಿನಕಾಯಿ ಕೆಡಲ್ಲ ವರ್ಷಾನುಗಟ್ಟಲೆ ಇಟ್ಟರು. ಇನ್ನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಕರಿಬೇವು ಮತ್ತು ಲಾಸ್ಟಿಗೆ ಇಂಗು, ಇದಿಷ್ಟನ್ನು ಹಾಕಿ ಒಗ್ಗರಣೆನ ಮಾಡ್ಕೊಳ್ತೀನಿ. ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ, ಬಿಸಿ ಎಣ್ಣೆನೇ ಹಾಕ್ಬಾರ್ದು ಉಪ್ಪಿನಕಾಯಿ ಒಳಗಡೆಗೆ, ಕೆಟ್ಟೋಗ್ಬಿಡುತ್ತೆ ಬೇಗ. ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಅದನ್ನು ಏನು ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವೋ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇದೇ ಥರ ಯಾವಾಗಲೂ ಎಲ್ಲ ಥರ ಉಪ್ಪಿನಕಾಯಿ ಮಾಡಿದ್ರೂ ನಾನು ಇದೇ ಇದರಲ್ಲಿ ಮಾಡೋದು. ಯಾವುದಕ್ಕೂ ನಾನು ಒಂದು ಡ್ರಾಪ್ನು ನೀರು ಹಾಕ್ತಲೇ ಮಾಡ್ತೀನಿ. ನೀರನ್ನ ಸೋಗಿಸ್ಬಾರ್ದು ಉಪ್ಪಿನಕಾಯಿಗಳಿಗೆ. ನೀರು ಯಾವಾಗ ನಾವು ಹಾಕ್ತೀವಿ, ಈಗ ಏನು ಮೆಣಸಿನ್ಕಾಯಿ ಇದನ್ನೆಲ್ಲ ರುಬ್ಬಿದರೆ ನಾವು ನೀರು ಹಾಕ್ಲೇಬೇಕಾಗತ್ತೆ, ಮಿಕ್ಸಿಲಿ ರುಬ್ಬಿದ್ರೆ, ಕಲ್ಲರ್ ರುಬ್ಬಿದ್ರೆ. ಹಾಗಾಗಿ ಈ ಥರ ಪುಡಿ ಮಾಡಿ ಹಾಕ್ಕೊಂಬಿಡ್ತೀನಿ ನಾನು. ಚಿಲ್ಲಿ ಪೌಡ್ರನ್ನ ಪುಡಿ ಈ ಥರ ಬಳಸೋಕೆ ಒಂದು ಸ್ವಲ್ಪ ಎತ್ತಿಟ್ಕೊಂಬಿಟ್ಟು ಇನ್ನು ಮಿಕ್ಕಿದ್ದನ್ನು ನಾನು ಒಂದು ಗ್ಲಾಸ್ ಬಾಟ್ಲಿಗೆ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಬಿಡ್ತೀನಿ. ನನಗೆ ಸುಮಾರು ದಿನ ಬರುತ್ತೆ ಇದು. ಒಟ್ಟಿನಲ್ಲಿ ಮನೆಯಲ್ಲಿ ಹೇಳ್ತಾರೆ, ದೊಡ್ಡವರು ಹೇಳ್ತಾರೆ, ಉಪ್ಪಿನಕಾಯಿ, ತುಪ್ಪ, ಆಮೇಲೆ ಮೆಣಸು, ಆಮೇಲೆ ಅಡುಗೆ ಎಣ್ಣೆ ಇದೆಲ್ಲ ಖಾಲಿ ಆಗಬಾರ್ದಂತೆ. ಮನೇಲಿ ಖಾಲಿ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ತಿಳಿದಿರೋರು ಹಿರಿಯರು ಹೇಳ್ತಿರ್ತಾರೆ. ಹಾಗಾಗಿ ಆದಷ್ಟು ನಾವು ಮನೇಲಿ ಉಪ್ಪು, ಕಲ್ಲುಪ್ಪು ಖಾಲಿ ಆಗಬಾರ್ದು. ಉಪ್ಪಿನಕಾಯಿ, ತುಪ್ಪ, ಮೆಣಸು, ಜೀರಿಗೆ ಇವೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಖಾಲಿ ಆಗದೆ ಇರೋ ಥರ ನೋಡ್ಕೋಬೇಕು. ಸೊ ಇದನ್ನು ಇವಾಗ ನಾನು ಫ್ರಿಡ್ಜ್ಗಿಟ್ಟು ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಅಲ್ಲೇ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈಗ ಇದೆಲ್ಲ ಆದಮೇಲೆ ಈಗ ಏನು ಬೆಳ್ಳುಳ್ಳಿ ಸಿಪ್ಪೆನ ಸುಲಿದಿಟ್ಟಿದ್ನೋ ಈ ಥರ ಗಿಡಗಳಿಗೆ ಹಾಕ್ಬಿಟ್ಟು ಈ ಥರ ಮಣ್ಣು ಮುಚ್ಚಿಬಿಟ್ರೆ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಈ ಥರ ಸಿಪ್ಪೆ ಜಾಸ್ತಿ ಇದ್ದರೆ ಊರಿಗೆ ಕಳಿಸ್ಬಿಡ್ತೀನಿ ನಾನು. ಊರಲ್ಲೂ ಗಿಡಗಳಿದ್ದಾವೆ, ಅಲ್ಲಿ ತಿಪ್ಪೆ ಥರ ಮಾಡ್ಕೊಂಡಿದ್ದೀವಿ. ಹಳ್ಳಿಗಳ ಕಡೆ ತಿಪ್ಪೆಗಳಿರ್ತವೆ, ನೋಡಿರ್ತೀರ, ಗೊತ್ತಿರತ್ತೆ. ಅದಕ್ಕೆ ಹಾಕ್ಬಿಡ್ತೀವಿ, ಅಲ್ಲಿ ಗೊಬ್ಬರ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪನ ಈ ಗಿಡಗಳಿಗೆ ಹಾಕ್ಕೊಳ್ತೀನಿ. ಇನ್ನಿಲ್ಲಿ ದಾಸವಾಳ ಹೂವು ಅರಳಿದೆ, ನೋಡ್ತಾ ಇರ್ಬೋದು. ಆರೆಂಜ್ ಕಲರಂತೂ ಸೂಪರಾಗಿದೆ ಮಾತ್ರ. ಇದು ಆರೆಂಜ್ ಕಲರ್ ಇಷ್ಟ ಆಯಿತು ನನಗೆ. ಸಿಂಗಲ್ ಪೆಟಲ್ಲು, ಚಿಕ್ಕದಾಗೇ ಇದೆ. ಸಿಂಗಲ್ ಪೆಟಲ್ ಆರೆಂಜ್ ಕಲರು ಚೆನ್ನಾಗಿತ್ತು. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಅಂದರೆ ಇನ್ನು ಸಂಜೆ ಆಯಿತು, 7:30ಗೆ ನಾನು, ಅಂದರೆ ಶನಿವಾರ ಭಾನುವಾರ ಅಷ್ಟೇ ನಾನು ಟಿ ವಿ ನೋಡೋದು.
ಯಾವ್ದು ಅಂದರೆ ಝೀ ಕನ್ನಡ ನೋಡ್ತೀನಿ ನಾನು. ಸರಿಗಮಪ ಒಂದೇ ಪ್ರೋಗ್ರಾಮ್ನ ನೋಡೋದು. ಇನ್ನು ಬಿಗ್ ಬಾಸ್ ಬರೋವರೆಗೂ ನಾನು ಸರಿಗಮಪ ನೋಡ್ತೀನಿ. ಇನ್ನು ಆಮೇಲೆ ನಾನೇನು ಟಿ ವಿ ನೋಡೋಕ್ಕೆ ಹೋಗಲ್ಲ. 7:30ಇಂದ 9 ಗಂಟೆವರೆಗೂ ನಾನು ಟಿ ವಿ ಮುಂದೆ ಕೂರ್ತೀನಿ ಅಷ್ಟೇ. ಅದು ಶನಿವಾರ ಭಾನುವಾರ ಅಷ್ಟೇ. ಇನ್ನು ಬಾಕಿ ಅಂತೆ ನಾನು ಯಾವಾಗಲೂ ಸೀರಿಯಲ್ಲು ಅದು ಇದು ಏನೂ ನೋಡಲ್ಲ. ಹಾಗಾಗಿ ಈಗ ಸರಿಗಮಪ ಬರ್ತಾಯಿತ್ತು, ಅದಕ್ಕೆ ನೋಡೋಣ ಅಂತ ಕೂತ್ಕೊಂಡೆ. ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.